ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕು ತವರಮೆಳ್ಳಿಹಳ್ಳಿ ಗ್ರಾಮದಲ್ಲಿ 3/2/2025 ಸರ್ಕಾರಿ ಬಸ್ ಹಾವೇರಿಯಿಂದ ತವರಮೆಳ್ಳಿಹಳ್ಳಿ ಮಾರ್ಗವಾಗಿ ನೆರೆಗಲ್ ಗ್ರಾಮಕ್ಕೆ ಎರಡನೆಯ ಬಸ್ ಚಾಲನೆ ನೀಡಿದ ಶಾಸಕರು ಆದ ಯಾಸಿನ್ ಖಾನ್ ಪಠಾಣ್ ಹಾಗೂ ಸೋಮಣ್ಣ ಬೇವಿನಮರದ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಬಸವ್ವ ದೊಡ್ಡಮನಿ, ಉಪಾಧ್ಯಕ್ಷರು ಆಗಿರುವಂತಹ ಗುರಪ್ಪ ನಾಗಪ್ಪ ಹಕ್ಕಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆಗಿರುವಂತಹ ಬಿಎ ಕಲಕೋಟಿ, ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಪ್ರಶಾಂತ ಕ್ಷತ್ರಿ, ಕುಬೇರಪ್ಪ ಕೊಪ್ಪದ, ರಮೇಶ್ ಯಲಿಗಾರ್, ಮುತ್ತವ್ವ ಕಬ್ಬರಗಿ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಈಗಾಗಲೇ ನಮ್ಮ ಸರ್ಕಾರ 5 ಗ್ಯಾರಂಟಿ ಕೊಡುವ ಮುಖಾಂತರ ಇವತ್ತು ರಾಜ್ಯದ 7 ಕೋಟಿ ಜನರು ಕೂಡ ಇವತ್ತು 5 ಗ್ಯಾರಂಟಿ ಕೊಡುವ ಮುಖಾಂತರ ಇವತ್ತು ಎಲ್ಲರಿಗೂ ಕೂಡ ಇವತ್ತು ಅನುಕೂಲ ಮಾಡಿಕೊಟ್ಟಿದೆ. ಅದರಲ್ಲಿ ವಿಶೇಷವಾಗಿ ನನ್ನ ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತಿ ವರ್ಷ 250 ಕೋಟಿ ರೂಪಾಯಿ ದುಡ್ಡನ್ನು ನೇರವಾಗಿ ಇವತ್ತು ಜನರಿಗೆ ಮುಟ್ತಾ ಇದೆ. ಇವತ್ತು ಕೂಡ ನಾವು ಸವಣೂರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಆಫೀಸನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ. ಅದರ ಭಾಗವಾಗಿ ಇವತ್ತು ತವರಮೆಳ್ಳಿ ಗ್ರಾಮದಲ್ಲಿ ಹೊಸ ಬಸ್ಸಿನ ಉದ್ಘಾಟನೆಯನ್ನು ಮಾಡಿದ್ದೇವೆ. ನಾವು ತವರಮೆಳ್ಳಿ ಮುಖಾಂತರ ಹಾವೇರಿಗೆ ಬಹಳಷ್ಟು ವಿದ್ಯಾರ್ಥಿಗಳು, ಬಹಳಷ್ಟು ಇಲ್ಲಿಂದ ರೈತರು ಎಲ್ಲ ಹಾವೇರಿಗೆ ಹೋಗ್ಲಿಕ್ಕೆ ಅನುಕೂಲ ಆಗಲಿಕ್ಕೆ ಇವತ್ತು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಗೆ ಒಬ್ಬ ಉದ್ಯಮಿಗಳು ಆನಂದ್ ಅವರು ಈ ತವರಮೆಳ್ಳಿ ಗ್ರಾಮಕ್ಕಾಗಿ ಕುಡಿಯುವ ನೀರಿನ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಅವರು ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಕೂಡ ಉದ್ಘಾಟನೆ ಮಾಡಿ, ಜೊತೆಗೆ ರುಕ್ಮಿಣಿ ದೇವಸ್ಥಾನದ ಇವತ್ತು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಬಂದಿದ್ದೇವೆ. ತವರಮೆಳ್ಳಿ ಗ್ರಾಮ ಅತಿ ಪ್ರಜ್ಞಾವಂತರ ಗ್ರಾಮ. ಈಗಾಗಲೇ ನಮ್ಮ ಸರ್ಕಾರ ಕೊಟ್ಟಂಥ ಯೋಜನೆಗಳನ್ನು ಈ ಗ್ರಾಮದಲ್ಲಿ ಅತಿ ಹೆಚ್ಚಿನ ಅನುದಾನ ಹಾಕುವ ಮುಖಾಂತರ ನಾವು ಇವತ್ತು ಸುಮಾರು 1 ಕೋಟಿ ರೂಪಾಯಿಯನ್ನು ಇಲ್ಲಿ ಲೋಕಲ್ ಅಭಿವೃದ್ಧಿಗೆ ಹಾಕಿದ್ದೇವೆ ಮತ್ತು ಹಲವಾರು ದೇವಸ್ಥಾನಗಳಿಗೆ ದುಡ್ಡನ್ನು ಹಾಕಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಗ್ರಾಮದಲ್ಲಿ ಏನೇ ಬೇಡಿಕೆ ಇದ್ದರೂ ಕೂಡ ನಾವು ಮತ್ತು ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸೋಮಣ್ಣ ಬೇವಿನಮರದವರು ಸಂಪೂರ್ಣವಾಗಿ ಪೂರೈಕೆ ಮಾಡುವ ಕೆಲಸವನ್ನು ಮಾಡ್ತೇವೆ ಅಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತಿನ ದಿನ ಈ ಬಸ್ಸು ಉದ್ಘಾಟನೆ ಮಾಡ್ತಿದ್ದು ಭಾಳ ಸಂತೋಷ ಸುದ್ದಿ. ಯಾಕಂದ್ರೆ ಡೈಲಿ ಇಲ್ಲಿಂದ ನಮ್ಮಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಕಾಲೇಜ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಮಸ್ಯೆ ಆಗಿತ್ತು. ಡೈಲಿ ಬಸ್ 1-2 ಬರೋವು ಅವೆಲ್ಲ ಫುಲ್ಲಾಗಿ ಬರೋವು. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಹತ್ತಿರ. ಆದ್ದರಿಂದ ನಮ್ಮ ಊರಿನ ಶಾಲಾ ಕಾಲೇಜಿನ ಮಕ್ಕಳಿಗೆ ಭಾಳಷ್ಟು ಸಮಸ್ಯೆ ಆಗಿತ್ತು. ಇದರಿಂದ ಕಾಲೇಜಿನ ಪಿರಿಯಡನ್ನು ಸಹ ಸಾಕಷ್ಟು ಜನ ಕಳ್ಕೊಂಡಿದ್ರು. ಆದ್ದರಿಂದ ಇವತ್ತು ಈ ಹೊಸದಾಗಿ ಒಂದು ಬಸ್ಸನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ತಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ತುಂಬ ಹೃದಯದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಇನ್ನೂ ಹೆಚ್ಚಿನವಾಗಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಈ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬಸ್ ಸೌಕರ್ಯವನ್ನು ಒದಗಿಸಿದರೆ ಇನ್ನೂ ಶಾಸಕರಿಗೆ ಹೆಚ್ಚಿನ ಒಂದು ಪುಣ್ಯ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಹಿರಿಯರು ಆದ ರೇಣುಕಸ್ವಾಮಿ ಹಿರೇಮಠ್, ಮಂಜುನಾ ದಾನಣ್ಣನವರ್, ಗುಡ್ಡಪ್ಪ ನಿಂಗಪ್ಪ ಬಾರ್ಕಿ, ಸುರೇಶ್ ಶಿವಣ್ಣನವರ್, ನಾಗನಗೌಡ ಮರಿಗೌಡರು, ರಾಜಶೇಖರ್ ಅಲಸೂರ, ಶಂಭುಲಿಂಗ ರೊಟ್ಟಿಗವಾಡ್, ಜಾಫರ್ ಸಾಬ್ ಸಂಗೂರ, ಗ್ರಾಮದ ಮಹಿಳೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಊರಿನ ಎಲ್ಲ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸಾಮೂಹಿಕ ಸಭೆಯಲ್ಲಿ ಶಾಸಕರು ಆದ ಶ್ರೀ ಯಾಸಿರ್ ಖಾನ್ ಪಠಾಣ್ ಸಾಮೂಹಿಕ ಸಭೆಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದರು. ಅದರ ಜೊತೆಗೆ ಗ್ರಾಮಕ್ಕೆ ಕೆಲಸ ಕಾಮಗಾರಿಗೆ 1,70,00,000 ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಘೋಷಣೆ ಮಾಡಿದ್ರು ಎಂಬ ವಿಷಯ ಕೇಳಿ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು. ರವಿರಾಜ್ ಎಸ್ ಸಂಶಿ, ಬಂಕಾಪುರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.